Ladies and gentlemen, you are not ready for this. ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಮ್ಮ ಜೊತೆ ನಿತಿನ್ ಅವರಿದ್ದಾರೆ, ಪ್ಯಾರಾಮೆಡಿಕಲ್ ಸ್ಟೂಡೆಂಟ್, ಮಂಡ್ಯ ಕಾಲೇಜು. ಪ್ಯಾರಾಮೆಡಿಕಲ್ ಎಜುಕೇಷನ್ ಬಗ್ಗೆ ತಿಳ್ಕೊಳ ಬನ್ನಿ. ನಿತಿನ್ ಅವರೇ, ನಿಮ್ಮ ಎಜುಕೇಷನ್ ಬಗ್ಗೆ ಹೇಳಿ ಸರ್. ಅಂದರೆ ಚಾಮರಾಜನಗರದಿಂದ ಬಂದು ಮಂಡ್ಯದಲ್ಲಿ ಓದ್ತಿರೋದು ನಾನು. ಪ್ಯಾರಾಮೆಡಿಕಲ್ 3rd ಇಯರು. ಪ್ಯಾರಾಮೆಡಿಕಲ್ ಕೋರ್ಸನ್ನು ಯಾಕೆ ಚೂಸ್ ಮಾಡ್ಕೊಂಡಿದ್ದೀರಾ? ಪ್ಯಾರಾಮೆಡಿಕಲ್ ಏನಕ್ಕೆ ತಗೊಂಡೆ ಅಂದರೆ, ನಮ್ಮ ಚಿಕ್ಕಮ್ಮ ಇದ್ದಾರಲ್ಲ, ಅವರು ನಮಗೆ ಸಜೆಸ್ಟ್ ಮಾಡಿದ್ರು ಮೆಡಿಕಲ್ ಫೀಲ್ಡ್ಗೆ ಹೋಗಬೇಕು ಅಂತ. ನಾನು ಅಂದ್ಕೊಂಡಿರಲಿಲ್ಲ ಮೆಡಿಕಲ್ ಫೀಲ್ಡಿಗೆ ಬರ್ತೀನಿ ಅಂತ. ಅಕಸ್ಮಾತ್ ನಮ್ಮ ಚಿಕ್ಕಮ್ಮ ಹೇಳಿರಲಿಲ್ಲ ಅಂದರೆ ಈ ಪ್ಯಾರಾಮೆಡಿಕಲ್ ಫೀಲ್ಡ್ಗೆ ನಾವು ಬರ್ತಿರ್ಲಿಲ್ಲ. ಇನ್ನವರೇ, ಪ್ಯಾರಾಮೆಡಿಕಲ್ ಕೋರ್ಸಲ್ಲಿ ಹಲವಾರು ಕೋರ್ಸ್ಗಳಿದ್ದಾವೆ. ಒಂದು DMIT ಇದೆ, OT ಇದೆ, ಎಕ್ಸ್ರೇ ಇದೆ, ಮತ್ತು ಲ್ಯಾಬ್ ಟೆಕ್ನಿಷಿಯನ್ ಇದೆ. ಇವೆಲ್ಲ ಕೋರ್ಸ್ಗಳಲ್ಲಿ ಯಾವ ಚೂಸ್? ನಾನು ಯಾವ್ದು ತಗೊಂಡಿದ್ದೀನಿ ಅಂದರೆ DMITಲಿ ಇಮೇಜಿಂಗ್ ಟೆಕ್ನಾಲಜಿಯಲ್ಲಿ CT ಮತ್ತು MRI, ಎಕ್ಸ್ರೇ, ಅಲ್ಟ್ರಾಸೌಂಡ್, ಮ್ಯಾಮೋಗ್ರಫಿ ಎಲ್ಲ ಇರುತ್ತೆ. ಅದು ಚೂಸ್ ಮಾಡಿದ್ದೀನಿ ನಾನು. ನಿತಿನ್ ಅವರೇ, ನೀವು ಎಕ್ಸ್ರೇ ಕೋರ್ಸನ್ನು ಯಾಕೆ ತಗೊಂಡಿದ್ದೀರಾ? ಎಕ್ಸ್ರೇ ಏನಕ್ಕೆ ತಗೊಂಡೆ ಅಂದರೆ, ಎಕ್ಸ್ರೇಗೆ ಹೋದ್ಮೇಲೆ ಗೊತ್ತಾಗಿದ್ದು ಎಕ್ಸ್ರೇ ಬಗ್ಗೆ, CT ಬಗ್ಗೆ, MRI ಬಗ್ಗೆ. ಆಮೇಲೆ ಆಕ್ಸಿಡೆಂಟ್ ಆದರೆ ಎಕ್ಸ್ರೇಗೆ ಬರೀತಾರೆ, CTಗೆ ಬರೀತಾರೆ, MRIಗೆ ಬರೀತಾರೆ. ಮುಂದೆ ಅದನ್ನೇ ಕಂಟಿನ್ಯೂ ಮಾಡ್ಕೊ ಹೋಗ್ತಿದ್ದೀನಿ ನಾನು. ಅದಕ್ಕೆ ಹೆಚ್ಚು ಸ್ಕೋಪ್ ಇರೋದು. ನಿತಿನ್ ಅವರೇ, ಎಕ್ಸ್ರೇ ಬಗ್ಗೆ ಕೆಲವು ಜನಕ್ಕೆ ಗೊತ್ತಿರಲ್ಲ, ಅದರ ಬಗ್ಗೆ ತಿಳಿಸ್ಕೊಡ್ತೀರಾ? ಮತ್ತು ಹುಷಾರಿಲ್ದಾಗ್ಬೋದು, ಮತ್ತು ಆಕ್ಸಿಡೆಂಟ್ ಆಗ್ಬೋದು. ಆಕ್ಸಿಡೆಂಟ್ ಆದಮೇಲೆ ಫ್ರ್ಯಾಕ್ಚರ್ ಆಗಿರ್ಬೋದು. ಐಡೆಂಟಿಫೈ ಮಾಡಬೇಕು ಅಂದರೆ ಎಕ್ಸ್ರೇನೇ ಬೇಕೇಬೇಕು. ಆಮೇಲೆ ಮತ್ತೊಂದು ಅಬ್ನಾರ್ಮಲಿಟಿ ಆಗ್ಬೋದು, ನಾರ್ಮಲ್ ಆಗ್ಬೋದು, ಎಲ್ಲ ಆಗಬೇಕು ಅಂದರೆ ಎಕ್ಸ್ರೇನೇ ಐಡೆಂಟಿಫೈ ಮಾಡಬೇಕಾಗುತ್ತೆ. ನಿತಿನ್ ಅವರೇ, ನಿಮ್ಮ ಕಾಲೇಜ್ ಲೈಫ್ ಹೇಗಿದೆ? ಕಾಲೇಜ್ ಲೈಫ್ ಹೇಗಿದೆ ಅಂತ ಅಂದರೆ, ಸ್ಟೂಡೆಂಟ್ ಲೈಫ್ ಇಸ್ ಎ ಗೋಲ್ಡನ್ ಲೈಫ್ ಅಂತಾರೆ. ಅದು ನಾನು ಈಗ ಮುಂದೆ ಸಿಗುತ್ತೋ ಗೊತ್ತಿಲ್ಲ, ಆದರೆ ಈಗ ಎಂಜಾಯ್ ಮಾಡ್ತಿದ್ದೀನಿ. ಒಳ್ಳೆ ಫ್ರೆಂಡ್ ಆಗಿರ್ಬೋದು, ಇಲ್ಲ ಒಳ್ಳೆ ಟೆಕ್ನಿಷಿಯನ್ ಆಗಿರ್ಬೋದು, ಎಲ್ಲ ಚೆನ್ನಾಗಿ ಜೊತೆಗಿದ್ದಾರೆ. ಅದನ್ನ ಮುಂದೆ ನೋಡ್ತೀನಿ ಇಲ್ಲೋ ಗೊತ್ತಿಲ್ಲ. ನಾನು ಮುಂದೆ ಟೆಕ್ನಿಷಿಯನ್ ಆದರೂ ಇದೇ ಥರ ಫೀಲ್ ಆಗ್ತೀನಿ ಅಂತ ಅನ್ಕೋತೀನಿ. ಇವಾಗ ಪ್ಯಾರಾಮೆಡಿಕಲ್ ಕೋರ್ಸ್ ಇದೆಯಲ್ಲ, ಅದು ಗೌರ್ಮೆಂಟ್ ಸೀಟ್ ಇದೆನಾ, ಪ್ರೈವೇಟ್ ಸೀಟ್ ಇದೆನಾ? ಗೌರ್ಮೆಂಟು ಪ್ರೈವೇಟ್ ಇರುತ್ತೆ. ಅದರಲ್ಲಿ ಗೌರ್ಮೆಂಟೇ ಬೇಕು ಅಂದರೆ ಪ್ಯಾರಾಮೆಡಿಕಲ್ ಬೋರ್ಡ್ ವೆಬ್ಸೈಟ್ ಅಂತ ಇರುತ್ತೆ, ಅದಕ್ಕೆ ಅಪ್ಲೈ ಮಾಡಿಬಿಟ್ಟು ಕೌನ್ಸೆಲಿಂಗ್ ಆಗುತ್ತೆ. ಕೌನ್ಸೆಲಿಂಗ್ ಆದಮೇಲೆ ಗೌರ್ಮೆಂಟ್ ಸೀಟ್ ಸಿಗುತ್ತೆ. ಅಕಸ್ಮಾತ್ ಗೌರ್ಮೆಂಟ್ ಸೀಟ್ ಸಿಗಲಿಲ್ಲ ಅಂದರೆ ಪ್ರೈವೇಟ್ಗೆ ಹೋಗ್ಬೋದು, ಏನಿಲ್ಲ. ಅವರೇ, ಇಲ್ಲಿ ಬಂದಿದ್ದು ನಮಗೆ ತುಂಬ ಖುಷಿ ಆಯಿತು. ಮತ್ತು ನೀವು ಪ್ಯಾರಾಮೆಡಿಕಲ್ ಬಗ್ಗೆ ನಮಗೆ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ಖುಷಿ ಆಯಿತು. ಹೀಗೆ ನಿಮ್ಮ ಫ್ಯೂಚರು ಮುಂದುವರಿಲಿ ಅಂತ ನಾನು ಕೇಳ್ಕೊಳ್ತೇನೆ. ನಾನು ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ಹಂಗೆ ಬಿಯಾಂಡ್ ಫ್ರೆಂಡ್ ಹಿಂಗೆ ಮುಂದುವರಲಿ ಅಂತ ನಾನು ಕೇಳ್ಕೊತಿದ್ದೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.